ನಮಸ್ತೆ ಸ್ನೇಹಿತರೆ, ಬಸವ ಕೆಜಿ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಬೆಂಗಳೂರಿನ ರಂಗೋಲಿ ಗಾರ್ಡನ್ಗೆ ಭೇಟಿ ನೀಡಿದ್ದೇವೆ. ಪ್ರಕೃತಿಯ ಮಧ್ಯೆ ನಿರ್ಮಿಸಲಾದ ಈ ಸುಂದರವಾದ ಸ್ಥಳವು ಕುಟುಂಬದೊಂದಿಗೆ ಸಮಯ ಕಳೆಯಲು ಅತ್ಯುತ್ತಮವಾದ ಜಾಗವಾಗಿದೆ. ಮಂಡ್ಯ ಹೆಸರು ಮಾಂಡವ್ಯ ಋಷಿಯಿಂದ ಬಂತು ಅಂತ ಹೇಳ್ತಾರೆ. ಮೈಸೂರು ಬೆಂಗಳೂರಿಗೆ ಹೋಗೋ ದಾರಿ ಮಧ್ಯೆ ಸಿಗ್ತದಲ್ಲ ಅದೇ ಮಂಡ್ಯ. ಇಲ್ಲಿನ ಪ್ರಮುಖವಾದ ಕಸುಬು ಕೃಷಿ. ಭತ್ತ, ಕಬ್ಬು, ತೆಂಗು, ರಾಗಿ, ಅವರೆ, ಅಲಸಂದೆ, ಹುಚ್ಚೆಳ್ಳು ಎಲ್ಲಾನು ಬೆಳಿತೀವಿ. ಮತ್ತೆ ರೇಷ್ಮೆ ಇಲ್ಲಿಗೆ ಹೆಸರುವಾಸಿ. ಅಷ್ಟೇ ಅಲ್ಲ, of the Mandya district. It has twin falls, namely the Gaganchuki and the Balachuki falls. ನಾವು ಕರ್ನಾಟಕದಲ್ಲಿ ಪ್ರತಿ 30-40 ಕಿಲೋಮೀಟರ್ಗೆ ಹೇಗೆ ನಮ್ಮ ಸಂಸ್ಕೃತಿ, ಕಲೆ, ಹಾವಭಾವಗಳು ಮತ್ತು ಭಾಷೆ, ಜನಗಳ ಜೀವನ ಶೈಲಿ ಬದಲಾದಂತೆ ಇಲ್ಲಿ ಒಂದೇ ಸ್ಥಳದಲ್ಲಿ ಎಲ್ಲವನ್ನು ನೋಡಲು ಸಿಗುತ್ತದೆ. ವಾಸ್ತವವಾಗಿ ನಾವು ಯಾವ ಜಾಗದಲ್ಲಿ ಯಾವ ದೃಶ್ಯವನ್ನು ನೋಡುತ್ತಿದ್ದೇವೋ ಆ ಸ್ಥಳದ ಮಹಿಮೆ ಮತ್ತು ವಿವರಣೆಗಳನ್ನು ಅಲ್ಲಿ ಮೈಕ್ನಲ್ಲಿ ಹೇಳುತ್ತಿರುತ್ತಾರೆ. ಇಲ್ಲಿ ಕಾಣುವ ಪ್ರತಿಯೊಂದು ದೃಶ್ಯವೂ ನಾವು ಈಗ ಕಾಣಲು ಸಿಗುವುದಿಲ್ಲ. ಯಾಕೆಂದರೆ ಈಗ ಎಲ್ಲ ಮಷಿನೈಸ್ಡ್ ಆಗಿರೋದ್ರಿಂದ ಎಲ್ಲ ಕೆಲಸಗಳನ್ನು ನಾವು ಮಷಿನ್ನಲ್ಲಿ ಅವಲಂಬಿಸಿದ್ದೇವೆ. ಇಲ್ಲಿರುವ ಆಟಗಳೆಲ್ಲ ಜೆನ್ಜಿ ಜನ್ರೇಷನ್ಗೆ ಗೊತ್ತೇ ಇಲ್ಲ. ಈಗ ನೀವು ನೋಡುತ್ತಿರುವುದು ನಾಟಿ ವೈದ್ಯರ ಮನೆ ದೃಶ್ಯ. ಇವರೆಲ್ಲ ಮೊದಲು ಕಾಣಸಿಗುತ್ತಿದ್ದರು ನಮ್ಮ ಊರುಗಳಲ್ಲಿ. ಈಗ ಅವರನ್ನು ಕಾಣುವುದು ಬಹು ವಿರಳವಾಗಿದೆ. ಆ ದೃಶ್ಯಗಳೆಲ್ಲ ಈಗ ಮೂಕ ದೃಶ್ಯಗಳಾಗಿ ನಮ್ಮ ಕಣ್ಣು ಮುಂದಿದೆ. ಈ ತರಹದ ಅಂಗಡಿಗಳನ್ನು ನಮ್ಮ ಊರುಗಳಲ್ಲಿ ಕಾಣಸಿಗುತ್ತವೆ. ಆದರೆ ಈಗಿನ ಪಟ್ಟಣದ ಜೀವನದಲ್ಲಿ ಇವೆಲ್ಲ ಮಾರ್ಟ್ಗಳಾಗಿ ಪರಿವರ್ತನೆಯಾಗಿದೆ. ಶಿಂಪಿಗೆಯರ ಮನೆ, ಬಟ್ಟೆ ಹೊಲಿಯುವ ದರ್ಜಿಯ ಮನೆ. ಇಲ್ಲಿಗೆ ಭೇಟಿ ನೀಡಿದ ಮೇಲೆ ನಮಗೆ ಹಳೆಯ ನೆನಪುಗಳು ಮರುಕಳಿಸಿದವು. ಚಿನ್ನ, ಬೆಳ್ಳಿ ಕೆಲಸ ಮಾಡುವ ಕೆಲಸಗಾರರ ಮನೆ. ಇದು ಮೈಸೂರು ಬ್ರಾಹ್ಮಣ ಕುಟುಂಬದ ಕಲ್ಪನೆ. ಬ್ರಾಹ್ಮಣರಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಎಂಬ 3 ಪಂಗಡಗಳಿವೆ. ಪ್ರಾಚೀನ ಕಾಲದಿಂದಲೂ ಬ್ರಾಹ್ಮಣರ ಕುಲಕಸುಬು ಪೌರೋಹಿತ್ಯ. ಸರಳ ಉಡುಪು, ಸಾತ್ವಿಕ ಆಹಾರ ಆದ್ದರಿಂದಲೇ ಬ್ರಾಹ್ಮಣ ಬಹುಜನಪ್ರಿಯ. ರಾಜಾಶ್ರಯದ ಸಂದರ್ಭದಲ್ಲಿ ದಿವಾನರಾಗಿ, ರಾಜಗುರುಗಳಾಗಿ ಈ ಸ್ಥಳದಲ್ಲಿ ಬ್ರಾಹ್ಮಣರ ಮನೆಯ ವಿಡಿಯೋವನ್ನು ನೋಡಿದ್ದೀರಿ. ಹೀಗೆ ಹಲವು ಬಗೆಯ ಸಂಸ್ಕೃತಿಗಳು, ಆಟಗಳು, ಪಾಠಗಳು ಮತ್ತು ಕಲೆಗಳನ್ನು ಈ ಸ್ಥಳದಲ್ಲಿ ಎಲ್ಲ ಗೊಂಬೆಗಳ ರೂಪದಲ್ಲಿ ನಾವು ನೋಡಬಹುದಾಗಿದೆ. ಅಲ್ಲಿ ಈಗಿನ ಮಕ್ಕಳಿಗೆ ಪಾಟರಿ ಅಂದರೆ ಕುಂಬಾರರು ಹೇಗೆ ಗಡಿಗೆಯನ್ನು ತಯಾರಿಸುತ್ತಾರೆ ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಟಾಂಗಾ ರೈಡ್ ಕೂಡ ಇತ್ತು. ಅದನ್ನೆಲ್ಲ ಅನುಭವ ಪಡೆಯಬೇಕಂದ್ರೆ ಮಕ್ಕಳನ್ನು ಕರೆದುಕೊಂಡು ಹೋಗಬಹುದು. ಇದು ಮಕ್ಕಳ ಶಾಲೆಯ ದೃಶ್ಯ. ಇವೆಲ್ಲ ನಮಗೆ ಹಿಂದಿನ ಕಾಲದಲ್ಲಿ ನಾವು ಕಾಣುತ್ತಿದ್ದ ಪಂಚಾಯಿತಿಯ ವ್ಯವಸ್ಥೆ. ಇದಾಗಿತ್ತು ನಮ್ಮ ರಂಗೋಲಿ ಗಾರ್ಡನ್ ವಿಡಿಯೋ ಕಂಟೆಂಟ್. ನನ್ನ ಕಂಟೆಂಟ್ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಪ್ರೀತಿಯೇ ನನ್ನ ಶಕ್ತಿಯಾಗಿದೆ. ಧನ್ಯವಾದಗಳು.